ಡಿಯರ್ ಸ್ಟೂಡೆಂಟ್ಸ್, ಜೂನ್ 2021ನಲ್ಲಿ ನಡೀತಾ ಇರೋ SSLC ಆ್ಯನ್ಯುವಲ್ ಎಕ್ಸಾಮ್ ಪ್ರಿಪ್ರೇಷನ್ಗಾಗಿ ನಾವೀಗ ಕನ್ಸ್ಟ್ರಕ್ಷನ್ಸ್ ಲೆಸನ್ ಮೇಲೆ ಲೈನ್ ಸೆಗ್ಮೆಂಟ್ ಗಿವನ್ ಲೆಂಗ್ತ್ ಆಫ್ ಲೈನ್ ಸೆಗ್ಮೆಂಟನ್ನು ಗಿವನ್ ರೇಷಿಯೋನಲ್ಲಿ ಯಾವ ರೀತಿ ಡಿವೈಡ್ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಈ ಪ್ರಾಬ್ಲಮನ್ನು ನೋಡೋಣ. ಡ್ರಾ ಎ ಲೈನ್ ಸೆಗ್ಮೆಂಟ್ ಆಫ್ ಲೆಂಗ್ತ್ 14 ಸೆಂಟಿಮೀಟರ್ ಆ್ಯಂಡ್ ಡಿವೈಡ್ ಇಟ್ ಇನ್ ದ ರೇಷಿಯೋ 3:4. ಮೆಜರ್ ದ 2 ಪಾರ್ಟ್ಸ್. ನೋಡಿ, ಒಂದು ಲೈನ್ ಸೆಗ್ಮೆಂಟ್ ಕೊಟ್ಟಿದ್ದಾರೆ. 14 ಸೆಂಟಿಮೀಟರ್ ಲೆಂಗ್ತ್ ಇರುವಂಥ ಲೈನ್ ಸೆಗ್ಮೆಂಟನ್ನು 3:4 ರೇಷಿಯೋನಲ್ಲಿ ನಾವು ಡಿವೈಡ್ ಮಾಡಬೇಕಾಗಿದೆ. ಸೊ ಈಗ ಇಲ್ಲಿ ತನಕ ಕನ್ಸ್ಟ್ರಕ್ಷನ್ಸ್ ಲೆಸನ್ನಲ್ಲಿ ಬರೀ ಸಿಮಿಲರ್ ಟ್ರಯಾಂಗಲ್ಸ್ ಕನ್ಸ್ಟ್ರಕ್ಷನ್ ಮತ್ತು ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ಗಳನ್ನು ಮಾತ್ರ ಎಕ್ಸಾಮಲ್ಲಿ ಕೇಳ್ತಾಯಿದ್ರು. ಈ ವರ್ಷ ಈ ರೀತಿಯ ಕನ್ಸ್ಟ್ರಕ್ಷನ್ಸ್ ಮೇಲೆ ಇರುವಂಥ ಲೆಸನ್ಗಳಿಗೆ, ಸ್ಕಿಲ್ ಬೇಸ್ಡ್ ಕ್ವಶನ್ಗಳಿಗೆ ಜಾಸ್ತಿ ಮಾರ್ಕ್ಸನ್ನು ರಿಸರ್ವ್ ಮಾಡಿರೋದ್ರಿಂದ ಈ ವರ್ಷ ಲೈನ್ ಸೆಗ್ಮೆಂಟನ್ನು ಡಿವೈಡ್ ಮಾಡೋ ಕ್ವಶನನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಸೊ ಹಾಗಾಗಿ ನಾವು ಈ ಪ್ರಾಬ್ಲಮನ್ನು ಈ ವರ್ಷ ಇನ್ನೂ ಹೆಚ್ಚು ಇಂಟ್ರೆಸ್ಟಿಂದ ಕಲಿಯೋಣ. ಯಾಕಂದರೆ ಎಕ್ಸಾಮ್ಗೆ ಕೇಳೋ ಪಾಸಿಬಿಲಿಟಿ ಜಾಸ್ತಿ ಇದೆ. ನೋಡಿ, ಈ ರೀತಿಯಾಗಿ ಬರುತ್ತೆ. 14 ಸೆಂಟಿಮೀಟರ್ ಇರೋವಂಥ ಲೈನ್ ಸೆಗ್ಮೆಂಟನ್ನು ಒಂದು ಕಡೆಗೆ 3 ಪಾರ್ಟ್, ಒಂದು ಕಡೆಗೆ 4 ಪಾರ್ಟ್ ಇರೋ ರೀತಿಯಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದಾಗಿರುತ್ತೆ. ಈ ಫಸ್ಟು ಲೈನ್ ಸೆಗ್ಮೆಂಟನ್ನು ನಾವು AB ಲೈನ್ ಸೆಗ್ಮೆಂಟನ್ನು 14 ಸೆಂಟಿಮೀಟರ್ ಡ್ರಾ ಮಾಡಿ A ಪಾಯಿಂಟಿಂದ ಒಂದು ಯಾವುದಾರ ಒಂದು ಮೆಜರ್ಮೆಂಟ್, ಎನಿ ಮೆಜರ್ಮೆಂಟ್, ಕನ್ವೀನಿಯೆಂಟ್ ಮೆಜರ್ಮೆಂಟ್, ಒಂದು 2 ಸೆಂಟಿಮೀಟರ್ ಅಪ್ರಾಕ್ಸಿಮೇಟ್ ಆಗಿ ನಾವು ತೊಗೊಂಡ್ಬಿಟ್ಟು ಈ ABಗೆ ಎಯಿಂದ ಒಂದು ಲೈನನ್ನು ಈ ರೀತಿಯಾಗಿ ಡ್ರಾ ಮಾಡಿರ್ತೀವಿ. ಇಲ್ಲಿ ಒಂದು ಅಕ್ಯೂಟ್ ಆ್ಯಂಗಲ್ ಬರೋ ರೀತಿಯಲ್ಲಿ ಆ ಲೈನ್ ಮೇಲೆ ನಾವು ಏನು ಮಾಡ್ತೀವಿ, ಇಲ್ಲಿಂದ ಈಕ್ವಲ್ ಒಂದು ಕಂಪಾಸಲ್ಲಿ ಒಂದು ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು A ಪಾಯಿಂಟಲ್ಲಿ ಇಟ್ಬಿಟ್ಟು ಒಂದು ಆರ್ಕನ್ನು ಡ್ರಾ ಮಾಡ್ತೀವಿ. ಅದೇ ಕಂಪಾಸನ್ನು ಮತ್ತು ಏನು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇದೆ, ನಾನು ಇಲ್ಲಿ ಜಾಸ್ತಿ ಪಾಯಿಂಟ್ಗಳನ್ನು ಮೆನ್ಷನ್ ಮಾಡಲಿಕ್ಕೆ ಹೋಗಿಲ್ಲ, ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಈ ಪಾಯಿಂಟಲ್ಲಿ ಕಂಪಾಸನ್ನು ನಾವು ಇಟ್ಬಿಟ್ಟು ಅಲ್ಲಿಂದ ಸೇಮ್ ಮೆಜರ್ಮೆಂಟಲ್ಲಿ ನಾವು ಮತ್ತೆ ಆರ್ಕನ್ನು ಡ್ರಾ ಮಾಡಿದ್ದೀವಿ. ಮತ್ತು ಇಲ್ಲಿ ಕಂಪಾಸನ್ನು ನಾವು ನೀಡಲನ್ನು ಇಲ್ಲಿ ಇಟ್ಬಿಟ್ಟು ಇಲ್ಲಿಂದ ಮತ್ತೆ ಇದೇ ರೀತಿ ಈಕ್ವಲ್ ಆಗಿ ನಾವು ಆರ್ಕ್ಗಳನ್ನು ಡ್ರಾ ಮಾಡ್ತಾ ಹೋಗಿದ್ದೀವಿ. ಟೋಟಲ್ 7 ಆರ್ಕ್ಸನ್ನು ಡ್ರಾ ಮಾಡಿದ್ದೀವಿ, ಈಕ್ವಲ್ 7 ಪಾರ್ಟ್ಸ್ ಮಾಡಲಿಕ್ಕೆ. ಸೊ 1 2 3 4 5 6 7 ಪಾರ್ಟ್ಸ್. 7 ಯಾಕೆ ಮಾಡಿದ್ದೀವಿ? 3:4 ಕೊಟ್ಟಿದ್ದಾರೆ, ಹಾಗಾಗಿ 3 + 4 7. ಆ ಸಮ್ ಎಷ್ಟಿದೆ ಅಷ್ಟು ಪಾರ್ಟ್ಸನ್ನು ನಾವಿಲ್ಲಿ ಮಾಡ್ತೀವಿ. ಸೊ ಹಂಗೆ ಮಾಡಿಬಿಟ್ಟು ಈ ಲಾಸ್ಟ್ ಪಾಯಿಂಟಿಂದ ನಾವು ಏನು ಮಾಡ್ತೀವಿ, ಈ ಕಡೆ ಲೈನ್ ಸೆಗ್ಮೆಂಟ್ನ ಇನ್ನೊಂದು B ಪಾಯಿಂಟಿಂದ ಜಾಯಿನ್ ಮಾಡ್ತೀವಿ. ಜಾಯಿನ್ ಮಾಡಿಬಿಟ್ಟು ಅದಕ್ಕೆ ಪ್ಯಾರಲಲ್ಲಾಗಿ, ಎಕ್ಸಾಕ್ಟ್ ಪ್ಯಾರಲಲ್ಲಾಗಿ ನೋಡಿ, ನೀವು ಯಾವುದೇ ಮೆಥಡ್ ಯೂಸ್ ಮಾಡಿ, ಕಂಪಾಸ್ ಯೂಸ್ ಮಾಡಿ ಅಥವಾ ಪ್ರೊಟ್ರಾಕ್ಟರ್ ಯೂಸ್ ಮಾಡಿ, ಏನೇ ಯೂಸ್ ಮಾಡಿದ್ರು ನಮ್ಮ ಉದ್ದೇಶ ಏನು, ಪರ್ಪಸ್ ಏನಂದರೆ ನಾವು ಇಲ್ಲಿ ಎಳಿತಾ ಇರೋವಂಥ ರೇಖೆ BCಗೆ ಪ್ಯಾರಲಲ್ಲಾಗಿರ್ಬೇಕು. ನೋಡಿ, 1 2 3 ಕೌಂಟ್ ಮಾಡಿ. 3 ಯಾಕೆ ಅಂದರೆ 3 ಪಾರ್ಟ್ಸ್. 1 2 3. 3ಇಂದ ಈ 3rd ಪಾಯಿಂಟಿಂದ BCಗೆ ಪ್ಯಾರಲಲ್ಲಾಗಿ ಲೈನನ್ನು ಡ್ರಾ ಮಾಡಬೇಕು. BCಗೆ ಪ್ಯಾರಲಲ್ಲಾಗಿರೋದು ನಮ್ಮ ಪರ್ಪಸ್, ಮುಖ್ಯವಾದ ಪರ್ಪಸ್. ಯಾವುದೇ ಮೆಥಡ್ ಯೂಸ್ ಮಾಡಿ ನೀವು, ನಾನಿಲ್ಲಿ ನೇರವಾಗಿ ಸ್ಕೇಲ್ ತೊಗೊಂಡು ಡ್ರಾ ಮಾಡಿದ್ದೀನಿ. ಸ್ಕೇಲನ್ನು ನೀಟಾಗಿ ಪ್ಯಾರಲಲ್ಲಾಗಿ ಅದನ್ನ ಸ್ಲೈಡ್ ಮಾಡ್ತಾ ಬಂದುಬಿಟ್ಟು DE ಲೈನನ್ನು ಡ್ರಾ ಮಾಡಿದ್ದೀನಿ. ಸೊ ಎಕ್ಸಾಕ್ಟಾಗಿ BCಗೆ DEಯನ್ನು ಪ್ಯಾರಲಲ್ಲಾಗಿ ಡ್ರಾ ಮಾಡಿದರೆ ನಮಗೆ ಈ ಕಡೆಗೆ 3 ಪಾರ್ಟ್ಸ್, ಈ ಕಡೆಗೆ 4 ಪಾರ್ಟ್ಸ್ ಸಿಗುತ್ತೆ. ಸೊ ಕಂಪಾಸ್ ಯೂಸ್ ಮಾಡಿ ಇದನ್ನು ಯಾವ ಥರ ಕನ್ಸ್ಟ್ರಕ್ಷನ್ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ, ಮೊದಲಿಗೆ AB ಲೈನನ್ನು ಡ್ರಾ ಮಾಡೋಣ. AB ಲೈನ್ ಸೆಗ್ಮೆಂಟ್ 14 ಸೆಂಟಿಮೀಟರ್ ಇರುವಂಥ ಒಂದು ಲೈನ್ ಸೆಗ್ಮೆಂಟ್ ABಯನ್ನು ಡ್ರಾ ಮಾಡೋಣ. ಅದಾದಮೇಲೆ Aಯಿಂದ ಒಂದು ಅಕ್ಯೂಟ್ ಆ್ಯಂಗಲ್ನಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ತೀವಿ. Aಯಿಂದ ಅಕ್ಯೂಟ್ ಆ್ಯಂಗಲ್, ಇಲ್ಲಿ ಅಕ್ಯೂಟ್ ಆ್ಯಂಗಲ್ ಬರಬೇಕು. ಆಮೇಲೆ ಒಂದು ಕಂಪಾಸಲ್ಲಿ ಒಂದಿಷ್ಟು ರೇಡಿಯಸ್ ತೊಗೊಂಡ್ಬಿಟ್ಟು ಈಕ್ವಲ್ 7 ಪಾರ್ಟ್ಸನ್ನು A ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತೀವಿ. ನೋಡಿ, ನಾನು ಕಂಪಾಸನ್ನು ಎಲ್ಲಿ ಸೆಂಟರಾಗಿ ನಾನು ಇಡ್ತಾ ಇದ್ದೀನಿ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಈ ಲೈನು ಮತ್ತು ಈ ಆರ್ಕ್ ಇಂಟರ್ಸೆಕ್ಟ್ ಆಗ್ತಾ ಇರೋ ಪಾಯಿಂಟ್ ಮೇಲೆ ಕಂಪಾಸ್ ನೀಡಲನ್ನು ಇಟ್ಬಿಟ್ಟು ಆರ್ಕ್ಗಳನ್ನು ಡ್ರಾ ಮಾಡ್ತಾ ಹೋಗಿದ್ದೀವಿ. ಎಷ್ಟು ಪಾರ್ಟ್ಸ್ ಮಾಡಬೇಕು ಈ ಲೈನನ್ನು ಅಂದರೆ 7 ಪಾರ್ಟ್ಸ್ ಮಾಡಬೇಕು. ಯಾಕಂತಂದರೆ ನಮಗೆ ಕೊಟ್ಟಿರೋ 3:4, ಹಾಗಾಗಿ 3 + 4ನ ಸಮ್ 7 ಆಗುತ್ತೆ. 7 ಈಕ್ವಲ್ ಪಾರ್ಟ್ಸ್ ಮಾಡಬೇಕು. 7 ಈಕ್ವಲ್ ಪಾರ್ಟ್ಸ್ ಮಾಡಿಬಿಟ್ಟು ಆ ಕೊನೆಯ ಪಾಯಿಂಟಿಂದ ನೋಡಿ, 7 ಪಾರ್ಟ್ಸ್ ಆಯಿತು. 1 2 3 4 5 6 7 ಪಾರ್ಟ್ ಆಯಿತು. ಈಗ ಈ ಕೊನೆಯ ಪಾಯಿಂಟಿಂದ Bಯನ್ನು ಜಾಯಿನ್ ಮಾಡ್ತೀವಿ. ಅದಾದಮೇಲೆ ಈ ಪಾಯಿಂಟಿಗೆ C ಅಂತ ನೇಮ್ ಮಾಡೋಣ. ಪಾಯಿಂಟ್ ಇದು C ಆಗಿರಲಿ. ನೆಕ್ಸ್ಟ್ ನಾವು BCಗೆ
ಪ್ಯಾರಲಲ್ ಆಗಿ ಈ ಥರ್ಡ್ ಪಾಯಿಂಟಿಂದ 1 2 3 ಯಾಕಂದರೆ 3:4 ಮಾಡಬೇಕಲ್ವಾ, ಅದಕ್ಕೆ ಇಲ್ಲಿಂದ ಕೌಂಟ್ ಮಾಡ್ತೀವಿ 1 2 3 ಥರ್ಡ್ ಪಾಯಿಂಟಿಂದ ನಾವು ಇದಕ್ಕೆ ಕರೆಕ್ಟಾಗಿ ಪ್ಯಾರಲಲ್ ಆಗಿ ಲೈನನ್ನು ಡ್ರಾ ಮಾಡಿದ್ದೀವಿ. ಎಕ್ಸಾಕ್ಟ್ ಪ್ಯಾರಲನ್ನು ಮುಂಚೆನೇ ಹೇಳಿದ್ದೀನಿ, ಬಿ ಸಿಗೆ ಪ್ಯಾರಲಲ್ ಆಗಿರೋದು ಇಂಪಾರ್ಟೆಂಟ್ ಅಂತ. ಈ ಪಾಯಿಂಟನ್ನು ಇ ಅಂತ ನೇಮ್ ಮಾಡೋಣ. ನೋಡಿ, ಇದು 3 ಪಾರ್ಟ್ ಆಯಿತು, ಇದು 4 ಪಾರ್ಟ್ ಆಯಿತು. ಸೊ ಈ ಕಡೆ ಇ ಬಿ 4 ಆಯಿತು, ಎ ಇ 3 ಪಾರ್ಟ್ ಆಯಿತು. ಸೊ ಈ 3:4 ನಾವೀಗ ಡಿವೈಡ್ ಮಾಡಿದ್ದೀವಿ. ಅದು ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡೋಣ. ಗ್ರಿಡ್ ಹಾಕ್ತೀನಿ. ಈಗ ನೋಡಿ, 1 2 3 4 5 6 ಸೆಂಟಿಮೀಟರ್ ಇದೆ. ಇದು ಉಳಿದಿದ್ದು 8 ಸೆಂಟಿಮೀಟರ್ ಇದೆ. ಸೊ 6 ಮತ್ತು 8 ಸೆಂಟಿಮೀಟರ್ ಆಗಿ ನಾವು ಮಾಡಿದಂಥ ಲೈನ್ ಸೆಗ್ಮೆಂಟು ಡಿವೈಡ್ ಆಗಿದೆ. ಈ ರೀತಿಯಾಗಿ ಲೈನ್ ಸೆಗ್ಮೆಂಟನ್ನು ಗಿವನ್ ರೇಷಿಯೋದಲ್ಲಿ ಡಿವೈಡ್ ಮಾಡೋದನ್ನು ನಾವು ಅಭ್ಯಾಸ ಮಾಡಬೇಕು. ಮೊದಲೇ ಹೇಳಿದ್ದೀನಿ, ಲೈನ್ ಸೆಗ್ಮೆಂಟನ್ನು ಇದುವರೆಗೆ ಎಕ್ಸಾಮಲ್ಲಿ ಕೇಳಿರಲಿಲ್ಲ, ಈ ವರ್ಷ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಪ್ರಾಕ್ಟೀಸ್ ಮಾಡಿ. ಆಲ್ ದ ಬೆಸ್ಟ್.